ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಕ ಇಂದ, ಕಿ ಇಂದ, ಕು ಇಂದ, ಘ ಇಂದ, ಅಥವಾ ಛ ಇಂದ, ಅಥವಾ ಕೆ ಇಂದ, ಅಥವಾ ಕೋ ಇಂದ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಏನಾದರೂ ಶುರುವಾಗ್ತಾ ಇದೆ, ಹ ಇಂದ ಶುರುವಾದರೂ ಕೂಡ ಬಂತು. ನಿಮಗೋಸ್ಕರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ಸೊ ಬಹಳಷ್ಟು ಜನಕ್ಕೆ ಅವರ ರಾಶಿ ನಕ್ಷತ್ರಗಳು, ಡೇಟ್ ಆಫ್ ಬರ್ತ್ ಏನೋ ಗೊತ್ತಿರಲ್ಲ. ಸೊ ಅಂಥವರಿಗೂ ಅನುಕೂಲವಾಗಲಿ ಅಂತ ಈ ಒಂದು ವಿನೂತನವಾಗಿ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನಿಮಗೆ ಗೊತ್ತಿರತಕ್ಕಂಥವ್ರು ಯಾರ್ದಾರೋ ಹೆಸರು ಈ ಅಕ್ಷರಗಳಿಂದ ಏನಾದರೂ ಶುರುವಾಗೋದಿದ್ದರೆ ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮೂಲಕ ಶೇರ್ ಮಾಡಿಬಿಡಿ. ಈ ವಿಡಿಯೋನ ಪ್ರತಿಯೊಬ್ಬರು ನೋಡುವಂತಾಗಲಿ, ಎಲ್ಲರಿಗೂ ಸಹ ಜ್ಯೋತಿಷ್ಯ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಉದ್ದೇಶ. ಸೊ ದಯವಿಟ್ಟು ಶೇರ್ ಮಾಡಿ. ನೋಡಿ, ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗುತ್ತೆ, ಮೊದಲನೇ ಅಕ್ಷರ ಶುರುವಾಗುತ್ತೆ ಅಂತ ಆದರೆ ಬಹುಮುಖ್ಯವಾಗಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ. ನಿಮಗೆ ಏನೇ ಮಾಡಿದ್ರೂ ಸಟ್ ಅಂತ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ನೀವು ತುಂಬ ತಮಾಷೆ ಮಾಡಿಕೊಂಡು ಎಲ್ಲರೂ ನಗಾಡಿಸ್ಕೊಂಡು ನೀವು ನಕ್ಕು ಎಲ್ಲರನ್ನೂ ನಗಿಸಿ ಭಾಳ ಚೆನ್ನಾಗಿ ತಿಳಿಯಾದ ವಾತಾವರಣ ಮೇಂಟೈನ್ ಮಾಡುವಂಥ ವ್ಯಕ್ತಿ. ಆದರೆ ಆಗಸ್ಟ್ ತಿಂಗಳಲ್ಲಿ ನೀವು ಹಾಗಿರಲ್ಲ. ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮುಂಗೋಪಿ ಆಗಿಬಿಡ್ತೀರಾ, ಆಗಸ್ಟ್ ತಿಂಗಳಲ್ಲಿ ತಾಳ್ಮೆ ಕಳ್ಕೊಂಬಿಡ್ತೀರಾ, ಆಗಸ್ಟ್ ತಿಂಗಳಲ್ಲಿ ಸಿಟ್ಟು ಜಾಸ್ತಿ ಮಾಡ್ತೀರಾ, ಒರಟಾಗಿ ಸ್ವಲ್ಪ ಮಾತಾಡ್ತೀರಾ. ಸೊ ಇದೊಂಚೂರು ವ್ಯತ್ಯಾಸ ಆಗುತ್ತೆ. ಆಗಸ್ಟ್ ತಿಂಗಳಲ್ಲೇ ನಿಮಗೆ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ, BP, ಬ್ಲಡ್ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ಗಳು ಸ್ವಲ್ಪ ಬರುವ ಸಾಧ್ಯತೆ ಇದೆ. ಸ್ತ್ರೀಯರಿಗಾದರೆ ಈ ಅಕ್ಷರಗಳಿಂದ ಹೆಸರಿನ ಶುರುವಾಗೋ ಸ್ತ್ರೀಯರಾಗಿದ್ದರೆ ನೀವು ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಬರುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ ಒಂದು ವಿಚಾರ, ಈ ಅಕ್ಷರಗಳಿಂದ ನಿಮ್ಮ ಹೆಸರಿನ ಶುರುವಾಗುತ್ತೆ ಅಂದರೆ ನೀವು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡುವ ಸಾಧ್ಯತೆ ಇದೆ. ಮಾಡಿದರೆ ಪ್ರಾಫಿಟ್ ಆಗುವ ಸಾಧ್ಯತೆಯೂ ಇದೆ. ಅಂದರೆ ಭೂಮಿ ಖರೀದಿ ಇರ್ಬೋದು, ಮಾರಾಟ ಇರ್ಬೋದು, ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗಲಿದೆ. ಅಥವಾ ಈ ಹೆಸರಿನಿಂದ ನಿಮ್ಮ ಈ ಅಕ್ಷರಗಳಿಂದ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಈ ಅಕ್ಷರಗಳಿಂದ ಶುರುವಾಗುತ್ತೆ ಅಂತ ಆದರೆ ನೀವು ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಅಥವಾ ಫಾರ್ಮರ್ ಆಗಿದ್ದರೆ, ಹೋಟೆಲ್ ಉದ್ಯಮಿ ಆಗಿದ್ದರೆ, ಅಥವಾ ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದರೆ, ದವಸ ಧಾನ್ಯ ಮಾಡೋ ಜನರಲ್ ಸ್ಟೋರ್ಸ್ ಮಾರಾಟ ಮಾಡ್ಕೊಂಡಿರೋದು ಕೂಡ ನಿಮಗೊಂದು ಸ್ವಲ್ಪ ಅನುಕೂಲದ ತಿಂಗಳು ಆಗಸ್ಟ್ ಆಗುವ ಸಾಧ್ಯತೆ ಇರ್ತದೆ. ನಿಮಗೆ ಪ್ರಾಫಿಟ್ ಕೂಡ ಚೆನ್ನಾಗಿ ನೋಡ್ತೀರಾ. ಈ ರಿಲೇಟೆಡ್ ಬಿಸ್ನೆಸ್, ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಸೇಲ್ಸ್ ಸರ್ವೀಸು, ಒಳ್ಳೆ ಬಿಸ್ನೆಸ್ ನೋಡ್ತೀರಾ, ಒಳ್ಳೆಯ ಪ್ರಾಫಿಟನ್ನು ನೋಡ್ತೀರಾ ಅಂತ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಇಲ್ಲಿ ನೀವು ಬಹುಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಮಕ್ಕಳ ಹತ್ರ ಜಗಳ ಮಾಡೋಕ್ಕೆ ಹೋಗ್ಬಿಡಿ, ಮಕ್ಕಳಿಗೆ ತೀರಾ ಹೆಚ್ಚು ಉಪದೇಶ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳಿಗೊಂದು ಸ್ವಲ್ಪ ಸ್ವತಂತ್ರ ಕೊಟ್ಟು ಸ್ವಲ್ಪ ದೂರ ಇರಿ. ಅವ್ರೇನಾದ್ರು ದಾರಿ ತಪ್ಪಿತಾ ಇದ್ದಾರೆ ಅಂತಂದರೆ ಇಂಡೈರೆಕ್ಟಾಗಿ ಅವ್ರನ್ನ ಕಂಟ್ರೋಲ್ ಮಾಡಿ, ಡೈರೆಕ್ಟಾಗಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಅವ್ರ ಹತ್ರ ಜಗಳ ಮನಸ್ತಾಪ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳು ಒಂಚೂರು ನಿಮ್ಮ ಜೊತೆ ಮುನಿಸ್ಕೊಂಡು ದೂರ ಹೋಗೋದು, ಮಾತಾಡದೇ ಇರೋಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ಇನ್ನು ಮಕ್ಕಳೇ ಆಗಿಲ್ಲ, ನೀವು ಹೇಳ್ತಿರೋ ಅಕ್ಷರಗಳಿಂದ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಪ್ರಯತ್ನ ಮಾಡೋದು ವ್ಯರ್ಥ. ಮಕ್ಕಳಿಗೆ ಇನ್ನು ಮುಂದೆ ಆವಾಗ ಒಂದು ಸೆಪ್ಟೆಂಬರ್, ಅಕ್ಟೋಬರ್ ನಂತರ ನೋಡ್ಕೊಳ್ಳಿ. ಈಗ ಆಗಸ್ಟ್ ತಿಂಗಳಲ್ಲಂತೂ ಮಾಡುವ ಪ್ರಯತ್ನ ವ್ಯರ್ಥವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಬಹುಮುಖ್ಯವಾಗಿ ಹಣಕಾಸು ವಿಚಾರ, ಮಾತಾಡಿದ್ರಿಂದಾಗಿ ದುಡ್ಡು ಕಳ್ಕೊಳ್ತೀರ ನೀವು. ನಾನು ಮಾತಾಡಿರಲಿಲ್ಲ ಅಂತಂದರೆ ನನಗೆ ಇವತ್ತು ಕೊಡಬೇಕಾದ ಪರಿಸ್ಥಿತಿ ಇರ್ತಿರಲ್ಲ, ನಾನು ಆಡ್ಬಿಟ್ಟಿದ್ದೀನಿ, ಕೊಟ್ಟ ಮಾತು ಕಳಿಬಾರ್ದು, ಈ ಥರ ಒಂದು ಇದಕ್ಕೆ ಸಿಗಾಕೊಂಡು ದುಡ್ಡನ್ನು ಹಾಳು ಮಾಡ್ಕೊಳ್ತೀರಾ, ಅಥವಾ ದುಡ್ಡನ್ನು ತುಂಬ ಜಾಸ್ತಿ ಖರ್ಚು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಜೊತೆಗೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ದುಃಖ ಇದೆ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಅಥವಾ ತಾಯಿ ಆರೋಗ್ಯ ಬಾಧೆ ಇರ್ಬೋದು, ತಾಯಿಯ ಜೊತೆ ಜಗಳ ಮನಸ್ತಾಪ ಇರ್ಬೋದು, ತಾಯಿ ದೂರ ಆಗಿರ್ಬೋದು. ಈ ಥರ ತಾಯಿ ಜೊತೆಗೆ ಒಂದು ಸ್ವಲ್ಪ ದುಃಖ ಇದೆ. ಅದು ವಿವಾಹಿತ ಸ್ತ್ರೀಯರಾದರೆ ತವರು ಮನೆಯ ಜೊತೆಗೂ ಸ್ವಲ್ಪ ದುಃಖ ಇರ್ತದೆ, ನಿಮಗೆ ಸರ್ವೇ ಸಾಮಾನ್ಯವಾಗಿ ಇರ್ತದೆ. ನಿಮಗೆ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಜೊತೆಗೆ ಅನುಕೂಲ ಆಗೋದು ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ. ಅವ್ರ ಜೊತೆಗೆ ಎಲ್ಲ ರೀತಿಯಲ್ಲಿ ಅನುಕೂಲ, ನಿಮ್ಮಿಂದ ಅವರಿಗೆ ಅಥವಾ ಅವರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗುತ್ತೆ. ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೂ ಇದು ಸರಿಯಾದ ಸಮಯವಾಗಿರುತ್ತೆ. ಸೊ ಜೊತೆಗೆ ಈ ಸಾಲಗಳನ್ನು ತೀರಿಸ್ತೀರಾ ಅಂತಾದರೆ, ಯಾಕಂದರೆ ಬೇಗ ಸಾಲ ಸಿಗ್ಬಿಡುತ್ತೆ ಆಗಸ್ಟ್ ತಿಂಗಳಲ್ಲಿ ಈ ಅಕ್ಷರ ನಿಮ್ಮ ಹೆಸರು ಶುರುವಾದರೆ. ಸೊ ಅನಾವಶ್ಯಕ ಸಾಲಗಳು ಮಾಡೋಕ್ಕೆ ಹೋಗ್ಬಿಡಿ. ಸಾಲ ತೀರಿಸಲಿಕ್ಕೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಶತ್ರು ಯಾವಾಗೂ ನಿಮ್ಮ ಜೊತೆಗೆ ಇರ್ತಾನೆ, ನಿಮ್ಮ ಬೆನ್ನಿಗೆ ಇರ್ತಾನೆ, ನಿಮ್ಮ ಜೊತೆಗೆ ತಿರುಗ್ತಾ ಇರ್ತಾನೆ. ಆಗಸ್ಟ್ ತಿಂಗಳಲ್ಲಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಲ್ಲ ರೀತಿಯಲ್ಲಿ ನಿಮಗೆ ಕಾಪಾಡ್ತಕ್ಕಂಥದ್ದೇ ಗುರುಬಲ. ಸೊ ಗುರುವಿಗೆ ವಿಶೇಷವಾಗಿ ಆರಾಧನೆ ಮಾಡಿ ಪ್ರಸಾದ ಧಾರಣೆ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಗೆ ವಿಶೇಷ ದೇವತಾ ಆರಾಧನೆಯನ್ನು ಮಾಡಿ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದರ ಬಗ್ಗೆ ಸಹ ಹೇಳ್ತೇನೆ. ನೋಡಿ, ಮೇಲಿನ ಈ ಅಕ್ಷರಗಳಿಂದ
ನಿಮ್ಮ ಹೆಸರು ಶುರುವಾಗುವಂಥದ್ದು, ಅದರಿಂದ ನಿಮಗೆ ಗುರುಬಲದ ಅವಶ್ಯಕತೆ ಜಾಸ್ತಿ ಇರ್ತದೆ, ಗುರುವಿನ ಅನುಗ್ರಹದ ಅವಶ್ಯಕತೆ ಜಾಸ್ತಿ ಇರ್ತದೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ ಗೊತ್ತಾ? ಗುರುಪೂರ್ಣಿಮಾ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಮಹಾ ಗುರುಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ವಿಶೇಷ ಪರ್ವದಿನ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಹವನ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗುರು ಪೂರ್ಣಿಮೆ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸ್ಪೀಡ್ ಪೋಸ್ಟಲ್ಲಿ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ನಾನು ಮಹಾರಾಷ್ಟ್ರದ ನರಸೋಬಾವಾಡಿ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಗುರು ಸನ್ನಿಧಾನಕ್ಕೆ ನಾನೇ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು, ಅಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿಕೊಂಡು, ಅಲ್ಲಿ ಸಂಗಮ ಇದೆ, ಪಂಚಗಂಗಾ ಸಂಗಮ ಇದೆ, ಆ ಸಂಗಮದಲ್ಲಿಯೂ ಸಹ ಅದನ್ನು ಎನರ್ಜೈಸ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಪುನಃ ಈಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ಹಾಗೂ ಗುರು ದತ್ತಾತ್ರೇಯ ಹೋಮವನ್ನದಲ್ಲಿಯೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ಸೂಕ್ತ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನಿಮ್ಮ ಅದು ಏನೂ ಗೊತ್ತಿಲ್ಲ ಗುರುಗಳೇ ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು, ಏನೂ ತೊಂದರೆ ಇಲ್ಲ, ನಿಮ್ಮ ಹೆಸರಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ, ನನಗೆ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸ್ಕೊಟ್ಟು ಈ ವಿಡಿಯೋನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗುರುಪೂರ್ಣಿಮೆಯ ಪರ್ವ ದಿನದಂದು ನಾನೇ ಖುದ್ದು ಸ್ವತಃ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಕ್ಸ್ಟ್ರಾ ಏನೂ ಚಾರ್ಜಸ್ ಇಲ್ಲ. ಹೋಮದ ಚಾರ್ಜಸ್ ಅಲ್ಲ, ಇದೆಲ್ಲದೂ ಸಹ ಬಂತು. ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ, ಎಲ್ಲ ಹೋಮಗಳು ಜೊತೆಗೆ ಕನಕ ಪುಷ್ಯರಾಗ ರತ್ನ ಜೊತೆಗೆ ಪೋಸ್ಟಲ್ ಚಾರ್ಜಸ್ಸು ಎಲ್ಲವೂ ಬಂತು. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ನೀವು ಬೇಕಾದ್ರೆ ಅದನ್ನು ಉಂಗುರ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ಡಾಲರ್ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ನೀವು ಹಾಗೆ ಈ ಬಾಕ್ಸನ್ನು ಹಾಗೆ ಇಟ್ಕೊಳ್ಬಹುದು. ಯಾಕೆಂದರೆ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ತುಂಬ ಕಾಸ್ಟ್ಲಿ. ಅದು ಈಗಂತೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಅಂತಹ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡದೆ ನಮ್ಮ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ತುಂಬ ಲಿಮಿಟ್ ಆಗಿದೆ. ದಯವಿಟ್ಟು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.